ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಿಡಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಸೊ ನನ್ನ ಅತ್ತೆ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಉಪ್ಪಿನಕಾಯಿ ಮಿಡಿನ ಉಪ್ಪು ನೀರಲ್ಲಿ ಹಾಕಿ ಒಂದು 20 days ಇಡಬೇಕು. ಸೊ ಅದನ್ನು ಸಪ್ರೇಟ್ ಮಾಡಬೇಕು, ನೀರನ್ನು ಮತ್ತು ಉಪ್ಪಿನಕಾಯಿನ. ಸೊ ಉಪ್ಪು ನೀರನ್ನ ಸಪ್ರೇಟ್ ಮಾಡಬೇಕು, ಉಪ್ಪಿನಕಾಯಿ ಹೋಳನ್ನ ಸಪ್ರೇಟ್ ಮಾಡಬೇಕು. ಅದನ್ನು ಉಪ್ಪಿನಕಾಯಿ ಹೋಳನ್ನು ನೀವು ಒಂದು ಒಣ ಬಟ್ಟೆಯಲ್ಲಿ ಹಾಸಿಡಬೇಕು. ಸೊ ಏನಿಲ್ಲ, ಅದರಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳಿ ಅಂತ ಈ ಉಪ್ಪು ನೀರು ಇರುತ್ತಲ್ಲ ಸಪ್ರೇಟ್ ಮಾಡಿರೋದನ್ನ, ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದ ಉಪ್ಪಿನಕಾಯಿ ನೀರು ತಣ್ಣಗಾಗಕ್ಕೆ ಬಿಡಬೇಕು. ಸೊ ಇದೆಲ್ಲ ಪ್ರೊಸೀಜರು ಬಿಫೋರ್ ಡೇನೇ ಮಾಡಿಟ್ಕೊಂಡ್ಬಿಡ್ಬೇಕು. ಸೊ ನೆಕ್ಸ್ಟ್ ಡೇ ಈಸಿ ಆಗುತ್ತೆ. ಸೊ ಇಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೆ ನನ್ನ ಅತ್ತೆ ಯೂಸ್ ಮಾಡಿರೋದು 1 kg ಖಾರದ ಪುಡಿಗೆ 1 kg ಸಾಸಿವೆ ಪುಡಿ. ಅಂದರೆ ಸಾಸಿವೆನ ತೊಳೆದು ಬಿಸಿಲಲ್ಲಿಟ್ಟು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ, ಅಂದರೆ ಕೈಯಲ್ಲೆಲ್ಲ ಕಳಿಸುವಾಗ ಸ್ವಲ್ಪ ಉಂಡೆ ಕಟ್ಬೋದು ಅಂತ ಅದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊತಾರೆ. ಸೊ ಗ್ರೈಂಡ್ ಮಾಡ್ಕೊಂಡಾಗ ನಿಮಗೆ ಅದು ನೀಟಾಗಿ ಪೇಸ್ಟ್ ಥರ ಬರುತ್ತೆ. ಕಂಪ್ಲೀಟ್ ಪ್ರೊಸೀಜರು ಬರೀ ಕಾಯಿಸಿ ಇಟ್ಕೊಂಡಿರೋಂಥ ಉಪ್ಪು ನೀರಲ್ಲೇ ಮಾಡಿರೋದು. ಸೊ ಅದು ಹಿಂದಿನ ದಿವಸನೇ ಎಲ್ಲ ಕಾಯಿಸಿ ತಣ್ಣಗೆ ಮಾಡಿ ಇಟ್ಟಿರೋದ್ರಿಂದ ಸೊ ಬಿಸಿ ಇರಲ್ಲ. ಸೊ ಮಿಕ್ಸಿ ಜಾರಿಗೆ ಹಾಕಿ ನೀವು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೋದು. ಇದು ಇಂಗು ಹಾಕಿದ್ರೇ ಉಪ್ಪಿನಕಾಯಿಗೆ ರುಚಿ ಕೊಡೋದು. ಸೊ ಇಂಗು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ರು. ಸೊ ಅದು ಕೂಡ ಉಪ್ಪು ನೀರಲ್ಲೇ ನೆನೆಸಿಟ್ಕೊಂಡಿದ್ರು ಇಂಗನ್ನ. ಸೊ ಯಾವುದೇ ರೀತಿ ಬೇರೆ ನೀರನ್ನ ಯೂಸೇ ಮಾಡಿಲ್ಲ. ಕಂಪ್ಲೀಟ್ ಪ್ರೊಸೀಜರು ಉಪ್ಪು ನೀರಲ್ಲೇ ಮಾಡಿರೋದ್ರಿಂದ ಏನೂ ಆಗೋದಿಲ್ಲ ಉಪ್ಪಿನಕಾಯಿ ಅಂತ. ಸೊ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರಕ್ಕೆ ಹಾಕ್ಕೊಂಡು ನೀಟಾಗೆ ಎಷ್ಟು ನೀರು ಬೇಕೋ ಅಷ್ಟು ಉಪ್ಪು ನೀರೇ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ರೆ ಉಪ್ಪು ನೀರು ಇರುತ್ತೆ, ಉಳಿದಿರೋ ಉಪ್ಪು ನೀರನ್ನ ಇಟ್ಕೊಂಡು ಈ ಥರ ನೋಡಿ ಉಪ್ಪಿನಕಾಯಿ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಕಲಸಿಟ್ಕೊಂಡ್ರೆ ಅಲ್ಲಿಗೆ ಉಪ್ಪಿನಕಾಯಿ ಪ್ರೊಸೀಜರ್ ರೆಡಿ. ಇದನ್ನು 1-2-3 monthsನ ನೀವು ಯೂಸ್ ಮಾಡಬಾರ್ದು, ಹಾಗೆ ಮುಚ್ಚಿ ಎತ್ತಿಡಬೇಕು. ಸೊ ಯಾಕಂದರೆ ಅದೆಲ್ಲ ಉಪ್ಪು ಖಾರ ಎಲ್ಲ ಅದು ಸೇರ್ಕೋಬೇಕು ಉಪ್ಪಿನಕಾಯಿ ಹೋಳಿಗೆ, ಆವಾಗಲೇ ತಿನ್ನೋಕ್ಕೆ ರುಚಿ. ಸೊ ನೋಡಿ ಈ ಥರ ಉಪ್ಪಿನಕಾಯಿ ರೆಡಿ ಇದೆ. ಇದನ್ನು ಒಂದು ಜಾಡಿಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿಟ್ರೆ ಆಯಿತು, ಅಲ್ಲಿಗೆ ಉಪ್ಪಿನಕಾಯಿ ರೆಡಿ. ಸೊ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಮಾವಿನ ಮಿಡಿ ಉಪ್ಪಿನಕಾಯಿ ಅಂದರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅತ್ತೆದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.